ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾನು ನನ್ನ ಮಾತುಗಳು ಮಾತಾಗೆ ಉಳಿಬಾರ್ದು ಅನ್ನೋನ್ ನಾನು ಮಾತು ಕೃತಿಯಾಗ್ಬೇಕು ಅನ್ನೋ ಒಂದು ಆಲೋಚನೆಯನ್ನ ಇಟ್ಕೊಂಡಿರ್ತಕ್ಕಂಥವ್ ನಾನು. ಇವತ್ತೇನ್ ನೀವೆಲ್ಲರೂ ಸಹಿತ ಬೆಳಗ್ಗೆ 9-10 ಗಂಟೆಯಿಂದ ಸುಮಾರು ಇಲ್ಲಿಯ ತನಕನೂ ಸಹಿತ ತಾವೆಲ್ಲರೂ ನಮ್ಮ ಮಠವನ್ನ ಉಳಿಸ್ಲಿಕ್ಕೆ, ನಮ್ಮ ಜಗದ್ಗುರುಗಳನ್ನ ಉಳಿಸ್ಲಿಕ್ಕೆ ನೀವು ಹೋರಾಟವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನನ್ನದೊಂದು ಮನವಿ ಏನಂದ್ರೆ, ಈಗ ತಾನೇ ನಮ್ಮ ಸೋಮಣ್ಣವ್ರು ಹೇಳ್ತಾ ಇದ್ರು, ಪ್ರತಿ ದಿವಸನೂ ಕೂಡ ನೀವು ಈ ಮಠಕ್ಕೆ ಭೇಟಿ ಕೊಡಬೇಕು, ನಮ್ಮ ಅಜ್ಜವ್ರನ್ನ ಆಶೀರ್ವಾದ ತಗೋಬೇಕು, ಈ ಮಠವನ್ನ ನೀವು ಕಾಯ್ಬೇಕು ಅನ್ನೋ ನಿಟ್ಟಿನಲ್ಲಿ ಸೋಮಣ್ಣವ್ರು ಹೇಳಿದ್ರು. ಆ ಜವಾಬ್ದಾರಿ ಇದೆ ತಾನೆ. ನಾನು ಇನ್ನೂ ನನಗೆ ತಿಳುವಳಿಕೆ ಇರಲಿಲ್ಲ. ಏನು ಮೊದಲು ದಾವಣಗೆರೆನಲ್ಲಿ ನಮ್ಮ ಮೇಷ್ಟ್ರು, ಹುಚ್ಚಪ್ಪ ಮೇಷ್ಟ್ರು ಅಂತ ಹೇಳಿ ಈ ಸಮಾಜವನ್ನ ಕಟ್ಟೋದಕ್ಕೆ ಶಿವೇರಿ ಮಂದಿರದಲ್ಲಿ ಮೀಟಿಂಗ್ ಅನ್ನ ಕರೀತಾ ಇದ್ರು. ಅವಾಗ ಪಂಚಮಸಾಲಿ ಮನಸಿಗರ ಸಮಾಜ ಅಂತ ಹೇಳಿ ಹೆಸರನ್ನ ಇಟ್ಟಿದ್ರು. ಅದಾದ ನಂತರ 1,000 ರೂಪಾಯಿ ಹಾಕಿ ಸುಮಾರು ಒಂದು 75 ಜನ ಅಲ್ಲೊಂದು ಅಡ್ವಾನ್ಸ್ ಅನ್ನ ಕೊಟ್ಟು ಪಂಚಮಸಾಲಿ ಮಠವನ್ನ ಮಾಡಿದ್ರು. ಧ್ವನಿ ಕಡಿಮೆ ಇದೆ, ಬಹಳ ಹೊತ್ತು ಮಾತನಾಡೋದು. ಅದಾದ ನಂತರ ಸಮಾಜ ಹೇಗೆ ಬೆಳೀತಾ ಬಂತು ತಾವೆಲ್ಲ ಗಮನಿಸಿದ್ರಿ, ಏನೇನಾಯ್ತು ಅಂತೇಳಿ. ಆಮೇಲೆ ಈ ಮಠ ಕಟ್ಟ ಅಂತ ಸಂದರ್ಭದಲ್ಲಿ ನಮ್ ದೊಡ್ಡಪ್ಪನವ್ರು ಎಚ್ ಶಿವಪ್ಪನವ್ರು ಇದೇ ಇಲ್ಲಿ ಅಮರಾವತಿನಲ್ಲಿ ಇರ್ತಕ್ಕಂತ 5-6 ಎಕರೆ ಜಮೀನನ್ನ ಈ ಮಠಕ್ಕೆ ದೇಣಿಗೆ ಹಾಕಿ ಕೊಟ್ರು. ಬೈಪಾಸ್ ಇವತ್ತು 1 ಎಕರೆಗೆ 3-4 ಕೋಟಿ ರೂಪಾಯಿ ಬೆಲೆ ಬಾಳ ಅಂತ, ಸುಮಾರು ಒಂದು 20 ಕೋಟಿ ರೂಪಾಯಿ ಬೆಲೆ ಬಾಳ ಅಂತ ಆಸ್ತಿ. ಮೊಟ್ಟ ಮೊದಲನೇದಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಮಠಕ್ಕೆ ದೇಣಿಗೆ ಕೊಟ್ಟವ್ರು ಯಾರಾದ್ರೂ ಇದ್ರೆ ಈ ದಾವಣಗೆರೆ ಜಿಲ್ಲೆನ ಅದಾದ ನಂತರ ಲೆಕ್ಕ ಹೇಳಿದ್ರು ಸೋಮಣ್ಣವರು, ಎಲ್ಲೆಲ್ಲಿ ಎಷ್ಟೆಷ್ಟು ಬಂದಿದೆ ಏನೇನು ಅಂತ. ಅದು ಮುಂದೆ ಬರೋ ದಿನದಲ್ಲಿ ನಾವು ಇಲ್ಲೊಂದು ಟಿವಿ ಹಾಕ್ಸಿ ಬೇಕಾದ್ರೆ ಇಂತಿಂತ ದಾನ ಮಾಡಿದ್ರು ಅಂತ ಹೇಳಿ ಲೆಕ್ಕನ ಬರ್ಸೋ ಅಂತ ಒಂದು ವ್ಯವಸ್ಥೆನೂ ಬೇಕಾದ್ರೆ ಮಾಡ್ತೀವಿ. ನಾವು ಕದ್ದು ಮುಚ್ಚಿ 4 ಗೋಡೆ ಮಧ್ಯೆ ಲೆಕ್ಕ ಕೊಡ ಅಂತ ವ್ಯವಸ್ಥೆ ಈ ಮಠದಲ್ಲಿ ಇಲ್ಲಿಗೆ ಅಂತ್ಯ ಆಯ್ತು ಅಂತ ತಿಳ್ಕೊಂಡು, ಅಂತ ದೇಣಿಗೆ ಕೊಟ್ಟಂತ ಮನೆತನದ ಒಬ್ಬ ಮಗ ಈ ಊರಿನ ಹಿರಿಯರು, ಅವರು ಶಾಸಕರಾದ್ರೆ ಒಂದು ದಿನನಾದ್ರೂ ಇಲ್ಲೇನು ವರ್ಷಕ್ಕೊಂದ್ಸರಿ ಹರಜಾತ್ರೆ ನಡೆಯುತ್ತಲ್ಲ, ಕರಿಯ ಅಂತ ಸೌಜನ್ಯ ಈ ಮಠದ ಪುಣ್ಯಾತ್ಮರಿಗೆ ಇರ್ಬೇಕಲ್ವಾ? ಇರ್ಬೇಕ ಬೇಡವ? ಯಾಕೆ ಕರ್ದಿಲ್ಲ? ನೇರ ಈ ಮಠಕ್ಕೆ ಇರ್ತಕ್ಕಂಥ ಟ್ರಸ್ಟಿಗಳಿಗೆ ಅವಶ್ಯಕತೆ ಇಲ್ಲ, ಅವರಿಗೆ ಬೇಕಾಗಿಲ್ಲ. ಹಾಗಾಗಿ ಶಿವಶಂಕರಣ್ಣವರ ಅವ್ರನ್ನ ಇಲ್ಲಿವರೆಗೂ ಯಾವ ಹರಾಜಾತ್ರೆ ಕೂಡ ಕರೆದಿಲ್ಲ. ಅದಾದ ನಂತರ ನಾನು ಕೂಡ ಇದೇ ಬನ್ನಿಕೋಡ್ನು, ನಾವು ಅಣ್ಣವರ ಮಾರ್ಗದರ್ಶನದಲ್ಲಿ ಬೆಳೆದು ನಾನು ಕೂಡ ಮೇಯರ್ ಆಗಿದೆ. ಮೇಯರ್ ಆದಂತ ಸಂದರ್ಭದಲ್ಲಿ ಒಂದಿನಾದ್ರೂ ನನಗೆ ಹರಜಾತ್ರೆ ಕರೆದ್ರ? ಯಾಕೆ ಈ ಮಠಕ್ಕೆ ಏನಾದ್ರೂ ನಾವು ವಿಷ ಉಣಿಸಿದೀವ? ಈ ಮಠ ಕಟ್ಟಬೇಕು ಅಂತೇಳಿ ಫಂಡ್ ಕೇಳಕ್ ನನ್ ಮನೆಗ್ ಬಂದಿದ್ರಲ್ಲ ಪುಣ್ಯಾತ್ಮರು ನೀವೆಲ್ಲ, ನನ್ ಕೈಲಾದಂತ ದೇಣಿಗೆ ಮೇಲೆ ಇನ್ನೂ ಹೆಚ್ಚಿಗೆ ಕೇಳಿದ್ರೆ ನಾನು ಕೊಟ್ನಲ್ಲ. ಮತ್ತೆ ಯಾಕೆ ಈ ಮಠದ ಭಕ್ತ ನಾನಲ್ವಾ? ಯಾಕೆ ನೇರವಾಗಿ ಮಾತಾಡೋ ಅಂತರ ಅವಶ್ಯಕತೆ ಇಲ್ವಾ ನಿಮಗೆ? ನನ್ನ ಪ್ರಶ್ನೆ ಇದು. ಇವತ್ತು ಕೂಡ ಆ
ಚಿತ್ರದುರ್ಗದ ಒಣಕೆ ಓಬವ್ವ ಆ ಕಿಂಡಿಯಿಂದ ಏನ್ ನುಸುಳ್ಕೊಂಡ್ ಬಂದ್ರಲ್ಲ ಆಂಗ್ಲರು, ಯಾರೋ ಹೈದರಾಲಿ ಸೈನ್ಯ, ಆ ಒಳ ಕಿಂಡಿ ದಾರಿಯಲ್ಲಿ ಬಂದು ನಮ್ಮ ಜಗದ್ಗುರುಗಳನ್ನ ಉಚ್ಚಾಟನೆ ಮಾಡೋಂಥದ್ದು ಏನಿತ್ತು ಏನ ಒಣಕೆ ಓಬವ್ವ ಅಷ್ಟು ಜನನ್ನೇನ್ ಸಂಹಾರ ಮಾಡಿಲ್ಲಲ್ಲ. ಅಲ್ಲಿ ಸುಮಾರು ನೀವು ಹೆಣದ ರಾಶಿ ನೋಡಿರ್ಬೋದು. ಆ 30ರಿಂದ 40 ಜನನ್ನ ಹೊಡೆದು ಹಾಕಿದ್ಲು ಚೆನ್ನಮ್ಮ. ಇವತ್ತು ಎಷ್ಟು ಸಂಖ್ಯೆ ಬಂದಿದ್ದೀರಿ ಗೊತ್ತಿಲ್ಲ, ಇಲ್ಲಿರ್ತಕ್ಕಂಥ ಈ ಒಣಕೆ ಓಬವ್ವನವರು ಇಲ್ಲಿ ಬಂದಿರತಕ್ಕಂತ ಆ ಸಂಖ್ಯೆ ಜನನ್ನ ತಲೆ ಹೊಡೆದಾಕ್ತಾರೆ. ಯಾವ ಕಾರಣಕ್ಕೂ ಬಿಡಲ್ಲ. ಇದು ಮಾತಾಗಿರಲ್ಲ, ಮಾತು ಕೃತಿ ಆಗಿರುತ್ತೆ. ಇವತ್ತೇನು ನಮ್ಮ ಸಮಾಜ ಬೀದಿಗೆ ತಂದಿದ್ದೀರಿ, ಇವತ್ತೇನು ನಮ್ಮ ಸಮಾಜನ ಬೀದಿಗೆ ತಂದಿದ್ದೀರಿ, ಇವತ್ತು ಕರ್ನಾಟಕ ಅಲ್ಲ ದೇಶದ ಜನ ನೋಡಾಗ ಏನ್ ಮಾಡಿದಿರಿ, ಇದ್ರ ಪುಣ್ಯವನ್ನ ಉಣಿಸ ಅಂತ ಕೆಲಸವನ್ನ ನಾವು ನೀವೆಲ್ಲರೂ ಬರೋ ಅಂತದಿಂದಲೇ ಮಾಡೇ ಮಾಡ್ತೀವಿ. ಇದು ನಮ್ಮ ಶಪಥ ಪ್ರತಿಜ್ಞೆ ಅಲ್ಲ, ಇದು ನಮ್ಮ ಸಮಾಜದ ನೋವು. ನಮ್ಮ ನೋವಿದು. ಇವತ್ತು ನಮ್ಮನ್ನ ಪೊಲೀಸರನ್ನ ಹಟ್ಟಿ ನಮ್ಮನ್ನ ಜೈಲಿಗೆ ಕಳ್ಸ ಅಂತ ಬನ್ಸ ಅಂತ ಒಂದು ಕೆಲಸವನ್ನ ಮಾಡ್ತೀರಾ? ಏನ್ ಅನ್ಯಾಯ ಮಾಡಿದ್ರೆ ಇಲ್ಲಿ ಬಂದಿರತಕ್ಕಂಥವ್ರು ನ್ಯಾಯ ಕೇಳತ್ತಪ್ಪ. ಈ ಸಮಾಜದಲ್ಲೇ ಹುಟ್ಟಿದೀವಿ ನಾವು, ಈ ಮಠಕ್ಕೆ ದೇಣಿಗೆ ಕೊಟ್ಟಿದೀವಿ. ಇಲ್ಲಿರ್ತಕ್ಕಂಥ ರೈತರು ಬೆವರು ಸುರಿಸಿ ಬೆಳೆದಿರ್ತಕ್ಕಂಥ ದವಸ ಧಾನ್ಯವನ್ನ ಕೊಟ್ಟಿದ್ದೀವಿ. ಈಗ ನಮ್ಗೆ ಅರುಣ್ ಕುಮಾರ್ ಪೂಜಾರ್ ಅವ್ರು ಹೇಳ್ತಾ ಇದ್ರು, ಮೊನ್ನೆ ಜಾತ್ರೆನಲ್ಲಿ ಅಜ್ಜರು ಆ ಕಡೆ ಭಾಗಕ್ಕೆ ಹೋಗಿರೋದ್ರಿಂದ 10 ವರ್ಷ ಉಣ್ಣವಷ್ಟು ದವಸ ಧಾನ್ಯವನ್ನ ಕೊಟ್ಟಿದ್ದಾರೆ ಈ ಮಠಕ್ಕೆ ಅಂತ ಹೇಳಿ. 10 ವರ್ಷ ಡಾಕ್ಟರ್ ಆದಿಯಾಗಿ ಎಲ್ರು ಸಹಿತ ಅವ್ರು ಹೇಳ್ತಾ ಇದ್ರು, ಎಲ್ರು ಹೋಗಿರೋದ್ರಿಂದ 10 ವರ್ಷ ಉಣ್ಣವಷ್ಟು ಕೊಟ್ಟಿದ್ದಾರೆ. ಅಂತ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಸಮಾಜ ಪಂಚಮಸಾಲಿ ಸಮಾಜ. ಇಂಥ ಸಮಾಜದಲ್ಲಿ ಹುಟ್ಟಿ ಇಂಥ ಸಗಣಿ ತಿನ್ನ ಅಂತ ಕೆಲಸ ಮಾಡ್ತಿರಲ್ಲ ನೀವು. ನನಗೆ ಮಾತನಾಡ್ಲಿಕ್ಕೆ ಬೇಜಾರಾಗಿದೆ. ಯಾಕಪ್ಪ ನೀವು ಕನ್ನಡಿ ಹೇಳ್ತಾರ ಹಿಡಿಬಾರ್ದಾಗಿತ್ತು ಲೆಕ್ಕಪತ್ರ? ಯಾಕೆ ಸಮಾಜದವ್ರಿಗೆ ಕೇಳೋದು ತಪ್ಪ? ಟ್ರಸ್ಟಿಗಳು ಅಷ್ಟೇ ಕೇಳ್ಬೇಕಾ? ನೀವೆಲ್ಲ ಕೇಳಬಾರ್ದಾ? ಒಂದು ಬರೆದು ಇಟ್ಕೊಳ್ರಿ. ಇವತ್ತು ಇಲ್ಲಿವರೆಗೂ ಹೇಳ್ತಾ ಇದ್ರು ಶಿವಶಂಕರಣ್ಣವರು ಇವತ್ತು ಒಳಗ್ ಬರ್ತಿದ್ದಾರೆ ಅಂತೇಳಿ ಈ ಮಠ ಸ್ವಚ್ಛ ಮಾಡ್ಲಿಕ್ಕೆ ಇಲ್ಲಿರ್ತಕ್ಕಂಥ ಸಮಾಜ ಬಾಂಧವರು ನೀರನ್ನ ಹಾಕಿದ್ರು. ಬಾಳೆಹಣ್ಣಿನ ಇಳೆದೆಗೆದು ಬಿಸಾಕಿದ್ರು. ಇವತ್ತು ಶಿವಶಂಕರ ಪರಮಾತ್ಮನ ಹೆಸರು ಹಿಡ್ಕೊಂಡಿರ್ತಕ್ಕಂಥ ಪುಣ್ಯಾತ್ಮ ಈ ಮಠಕ್ಕೆ ನ್ಯಾಯವನ್ನ ಕೊಡಿಸಲಿಕ್ಕೆ, ಈ ಮಠದ ಅನ್ಯಾಯವನ್ನ ತುಳಿಲಿಕ್ಕೆ ಇವತ್ತು ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವೆಲ್ಲ ನೀರು ಬಾಳೆಹಣ್ಣನ್ನ ಹಾಕಿ ಅವ್ರನ್ನ ಸ್ವಾಗತ ಮಾಡಿದಿರಿ. ಇವತ್ತೇ ವಿಜಯದ ದಿನ ಅನ್ಕೊಂಡ್ಬಿಡ್ರಿ ನೀವೆಲ್ಲ. ಇವತ್ತೇ ವಿಜಯದ ದಿನ. ಇನ್ನ ಯಾರು ಕೂಡ ಯಾವ ಕಾರಣಕ್ಕೂ ನಮ್ಮ ಸ್ವಾಮೀಜಿ ಅವರಿಗೆ ಕಣ್ಣೀರನ್ನ ಹಾಕ್ಸಿದಿರಿ ನೀವು. ಸ್ವಾಮೀಜಿ ಅವರಿಗೆ ಕಣ್ಣೀರಿನ ಶಾಪ, ಕಾವಿಯ ಶಾಪ ನಿಮ್ಮ ಹೆಂಡರು ಮಕ್ಕಳಿಗೂ ಕೂಡ ತಟ್ಟತ್ತೆ. ಅಲ್ಲಿವರೆಗೂ ಬಿಡ್ಕೋಬೇಡ್ರಿ. ನೀವು ಮಾಡಿರೋ ಪಾಪ ನಿಮ್ ಮನೆಯಲ್ಲಿರೋ ಮಂದಿಗೆ ಹೋಗಬಾರದು. ನಾನು ಮೊನ್ನೆ ದಿವಸ ಈಗ ಒಂದು 15-20 ದಿವಸದ ಕೆಳಗೆ ನಮ್ಮ ಅಭ್ಯರ್ಥಿಯನ್ನ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ನಾನು ಜಗದ್ಗುರುಗಳನ್ನ ನೋಡ್ತಾ ಇದ್ದೆ. ಕಣ್ಣು ತುಂಬಾ ನೀರು ತುಂಬಿತ್ತು. ಆ ಹಿಂದಿನ ದಿನ ಏನ್ ನಡೆದಿತ್ತು ನನಗೆ ಗೊತ್ತು. ಅವತ್ತು ಫೋನಲ್ಲಿ ಏನೇನೋ ಇವರಿಗೆ ನಡೆದಿತ್ತು ನನಗೆ ಗೊತ್ತು. ಇವ್ರು ಅಷ್ಟಿಷ್ಟು ಮಾಡಿಲ್ಲ, ಇನ್ನು ಹೇಳಲಿಕ್ಕೆ ತುಂಬಾನೇ ಇದೆ. ಇಲ್ಲೇನು ಮಹಾಂತ ಸ್ವಾಮೀಜಿಗಳು ಇವತ್ತು ದೈವಾಧೀನರಾಗಿ ಅಲ್ಲಿ ಏನೋ ಅವ್ರ ಗದ್ದಿಗೆ ಇದೆ, ಅವರಿಗೆ ಕೊಡಬಾರದಂತ ಕಷ್ಟ ಕೊಟ್ಟಿದ್ದಾರೆ. ಇದು ನಿಮಗೆ ಗೊತ್ತಿಲ್ಲ. ಅವ್ರ ಮೈ ಮೇಲೆ ಪೆಟ್ರೋಲ್ ಅನ್ನ ಉಗ್ಗಿದ್ದಾರೆ. ಪೆಟ್ರೋಲ್ ಅನ್ನ ಉಗ್ಗಿದ್ದಾರೆ ಆ ಗುರುಗಳ ಮೇಲೆ. ಅವ್ರು ಎಲ್ಲೂ ಎದ್ದಳಂಗಿಲ್ಲ, ಕುಂದ್ರಂಗಿಲ್ಲ. ಅವ್ರ ಹತ್ರ ಪರ್ಮಿಷನ್ ಲೆಟರ್ ತಗೋಬೇಕಾಗಿತ್ತು. ಇಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಜಗದ್ಗುರುಗಳು ಅಂದ್ರೆ ಸಮಾಜವನ್ನ ತಿದ್ದ ಅಂತವ್ರು, ಸಮಾಜವನ್ನ ಬೆಳೆಸ ಅಂತ ಒಂದು ಶಕ್ತಿ ಇರ್ತಕ್ಕಂಥವ್ರಿಗೆ ಇವರು ಬೇಡಿ ಹಾಕಿ ಬಂಧಿಸಿ ಇವರು ಮಠದ ಪೀಠಾದಿಗಳನ್ನ ಮಾಡ್ಲಿಕ್ಕೆ, ಹಾಗಾಗಿ ಸಿಡಿದೆದ್ದಿರೋದ್ರಿಂದನೇ ಇವತ್ತು ನಮ್ಮ ಸ್ವಾಮೀಜಿಗಳಿಗೆ ಈ ರೀತಿ ಒಂದು ವ್ಯವಸ್ಥೆ ಬಂದಿರತಕ್ಕಂಥದ್ದು. ಇದಕ್ಕೆ ನಾವು ಯಾವ ಕಾರಣಕ್ಕೂ ನಾವು ನಮ್ಮ ಪ್ರಾಣವನ್ನ ಬೇಕಾದ್ರೂ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಸಮಾಜದ ಗೌರವ, ನಮ್ಮ ಸಮಾಜದ ಗುರುಗಳಿಗೆ ಧಕ್ಕೆ ಆಯ್ತು ಅಂತಂದ್ರೆ ಯಾವ ಕಾರಣಕ್ಕೂ ನಾವ್ಯಾರು ಕೂಡ ವಿರಮಿಸಬಾರದು, ವಿರಮಿಸಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಬಂಧುಗಳೇ, ದಯವಿಟ್ಟು ಸಮಾಜ ಬಾಂಧವರು, ಇಲ್ಲಿ ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಾನು ಕ್ಷಮೆ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಸಮಾಜದವರಿಗೆ ತುಂಬಾ ತುಂಬಲಾರ್ದಂತ ಒಂದು ನೋವಾಗಿದೆ. ಇವತ್ತು ಆ ನೋವನ್ನ ನಾವು ಯಾವ ರೀತಿ ಹೊರಗೆ ಹಾಕ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಾಗದೆ ಇರೋ ತರ ಅವ್ರೇನೋ ನಿಮಗೊಂದು ಅಂದಿರ್ಬೋದು. ದಯವಿಟ್ಟು ಕ್ಷಮೆ ಇರ್ಲಿ, ಯಾರು ಅನ್ಯತಾ ಭಾವಿಸ್ಬೇಡ್ರಿ. ನಾನು ಇನ್ನು ಹೆಚ್ಚು ಮಾತನಾಡೋದಿಲ್ಲ, ಮಾತನಾಡೋರು ತುಂಬಾ ಇದ್ದಾರೆ. ಹಾಗಾಗಿ ನಾನು ಅಜ್ಜರಿಗೆ ಮಾತ್ರ ಒಂದು ಭರವಸೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಅಜ್ಜರೇ, ನೀವೇನು ಬಂದು 2018ನೇ ಇಸ್ವಿನಿಂದ ಏನು 2026 ಇವತ್ತಿನ ಈ ಕ್ಷಣದವರೆಗೂ ನೀವು ಮಠವನ್ನ ಕಟ್ಟಲಿಕ್ಕೆ ಶ್ರಮಿಸಿದಿರಿ. ನೀವು ಎಂತ ದೊಡ್ಡ ರಾಜಕಾರಣಿ ಇದ್ರೂ ಕೂಡ ನಿಮ್ಮ ಒಂದು ಯಾವುದಕ್ಕೂ ಹಿಂಜರಿದೇನೆ ನಿಮ್ಮ ಒಂದು ಸಿದ್ಧಾಂತದ ಅಡಿಯಲ್ಲಿ ನೀವು ಸಮಾಜವನ್ನ ಕಟ್ಟ ನಿಟ್ಟಿನಲ್ಲಿ, ಸಮಾಜದವ್ರನ್ನ ಉಳಿಸೋ ನಿಟ್ಟಿನಲ್ಲಿ ನೀವು ಹೋರಾಟವನ್ನ ಮಾಡ್ಕೊಂತ ಬಂದಿದ್ದೀರಿ. ಅದನ್ನ ನಾನು ಕಣ್ಣಿಂದ ನೋಡಿದ್ದೀನಿ, ತಾವೆಲ್ಲರೂ ಕೂಡ ನೋಡಿದಿರಿ. ಹಿರಿಯರಾದ್ರೇನು ಕಿರಿಯರಾದ್ರೇನು ನೀವು ಯಾವತ್ತೂ ಕೂಡ ನ್ಯಾಯದ ಪರವಾಗಿ ಹೋರಾಟವನ್ನ ಮಾಡಿ ಮಠವನ್ನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಉಳಿಸೋ ಅಂತ ಕೆಲಸವನ್ನ ಮಾಡಿದಿರಿ. ಈಶ್ವರಪ್ಪರ 5 ಕೋಟಿಯನ್ನ ತರ ಅಂತ ಕೆಲಸ ಮಾಡಿದಿರಿ. ಟೋಟಲ್ ಒಟ್ಟಾರೆಯಾಗಿ 15 ಕೋಟಿ ಸಮಾಜಕ್ಕೆ ತರ ಅಂತ ಒಂದು ಕೆಲಸವನ್ನ ಮಾಡಿದಿರಿ. ಹಾಗಾಗಿ ನಿಮ್ಮ ಶಕ್ತಿ ಏನಂತೇಳಿ ಸಮಾಜಕ್ಕೆ ಗೊತ್ತಿದೆ, ಇಲ್ಲಿರ್ತಕ್ಕಂಥವ್ರು ನಮಗ್ ಗೊತ್ತಿದೆ. ಹಾಗಾಗಿ ಇನ್ನು ಮುಂದೆ ಬರೋಂತ ದಿನ ಎಲ್ಲದು ಸಂತೋಷದ ದಿನಗಳು. ನೀವು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಿಮಗೇನಾದ್ರೂ ನೋವಾಯ್ತು ಅಂತಂದ್ರೆ ಇಲ್ಲಿರ್ತಕ್ಕಂಥವ್ರು ಯಾರಿಗಾದ್ರೂ ಫೋನ್ ಮಾಡಿದ್ರು 5 ನಿಮಿಷದಲ್ಲಿ ನಿಮ್ಮ ಪಾದದಡಿಯಲ್ಲಿ ಬಂದು ನಿಮ್ಮ ರಕ್ಷಣೆಯನ್ನ, ನಿಮ್ಮ ಸೇವೆಯನ್ನ ಮಾಡುವಂತ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡ್ತೇವೆ. ಸದಾ ನಿಮ್ ಜೊತೆಗೆ ನಾವು ಯಾವಾಗ್ಲೂ ಇರ್ತೇವೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತೇನೆ.